ಸೋನಾ ಏನು ಮಾಡ್ತಿದ್ಯಾ? ಹೇಳಲ್ಲ 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 ಅಂದ್ಕೊಂಡೇನೆ ನನ್ನ ಮುಂದೆನೇ ಅರ್ಧ ರೆಡಿ ಮಾಡ್ಕೊಂಡಿದ್ಯಾ. ನಿಂಗೆ ಗೊತ್ತಾಯ್ತಾ? ಆಬ್ವಿಯಸ್ಲಿ ನೀನು ಬೇಕಿಂಗ್ ಬಿಟ್ಟರೆ ಇನ್ನೇನು ಮಾಡ್ತೀಯಾ ಅಲ್ವಾ? ಇನ್ನೇನು ಹಲ್ವಾ ಮಾಡ್ತೀಯಾ? ಇಲ್ಲ. ಸೊ ಇಟ್ಸ್ ಅ ಕೇಕ್ ಒನ್ಲಿನಾ? ಕುಕ್ಕೀನಾ, ಕೇಕಾ, ಬ್ರೌನಿನಾ? ಓಕೆ, ಸಮಥಿಂಗ್ ಇನ್ ದ್ಯಾಟ್ ವೇರಿಯಂಟ್. ಸೊ ಬೆಳಿಗ್ಗೆಯಿಂದನೂ ನೀವೇನಾದರೂ ಹೊರಗಡೆ ಹೋಗ್ತೀರಾ, ನನಗೆ ಇದು ತಂದುಕೊಡಿ, ನನಗೆ ಅದು ಬೇಕು, ಅಷ್ಟೆಲ್ಲ ಹೇಳಿದ್ರೆ ನಮಗೇನು ಗೊತ್ತಾಗೋದಿಲ್ಲ ಅಂದ್ಕೊಂಡಿದ್ಯಾ? ನೀನೇನು ಪ್ಲ್ಯಾನ್ ಮಾಡ್ತಿದ್ಯಾ ಅಂತ. ನೋಡಿ, ನನಗೆ ಓಟ್ಸ್ ಬೇಕೇ ಬೇಕು, ಓಟ್ಸ್ ತೊಗೊಬನ್ನಿ. ಕ್ಯಾರೆಟ್ ಇದೆಯಾ, ಹನಿ ಇದೆಯಾ, ನಟ್ಸ್ ಇದೆಯಾ, ಡೇಟ್ಸ್ ಇದೆಯಾ? ಅದೇ ನೀನೊಬ್ಬಳೇ ಸರ್ಪ್ರೈಸ್ ಕೊಡೋಕ್ಕಾಗೋದಿಲ್ಲ, ನಮ್ಮ ಹೆಲ್ಪ್ ಇಲ್ಲದೆ. ಓಕೆ, ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ, ಸಾನು ಅವರೇನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇವತ್ತು ವ್ಯಾಲೆಂಟೈನ್ ಡೇ ಸ್ಪೆಷಲ್ ಗಿಫ್ಟ್ ಕೊಡ್ತಾ ಇದ್ದಾಳೆ. ನಾವು ಒಬ್ರಿಗೊಬ್ರಿಗೆ ಏನೂ ಗಿಫ್ಟ್ ಕೊಟ್ಕೊಂಡಿಲ್ಲ, ಬಟ್ ರಾಜೇಶ್ ಇವತ್ತು ನಿಮಗೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ, ಅಡುಗೆ ಮಾಡಿಬಿಡ ರಾತ್ರಿಗೆ ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ ಹಿಸ್ ಗಿಫ್ಟ್ ಆ್ಯಂಡ್ ಸಾನು ಈಸ್ ಪ್ರಿಪೇರಿಂಗ್ ಸಮಥಿಂಗ್. ನಾನೇ ಏನೂ ಮಾಡಿಲ್ವಲ್ಲ, ಏನು ಮಾಡಿಕೊಡ್ಲಿ ರಜೆ? ಗೊತ್ತಿಲ್ಲ, ಹೋಗ್ಲಿ ಬಿಡಿ, ಇವತ್ತೊಂದಿನ ನನಗೆ ರೆಸ್ಟ್. ಓಕೆ, ಮಾಡಾದಮೇಲೆ ತೋರಿಸ್ತಾಳೆ ಬಿಡಿ ಏನು ಮಾಡಿದ್ದಾಳೆ ಅಂತ. ಈಗ ಸದ್ಯಕ್ಕೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಕೆಲಸ ಇದೆ. 3 ಅವರ್ ಬೇಕಾ ಇದಕ್ಕೆ? ಇನ್ನೊಂದು ಮಾಡಬೇಕು ನಾನು. 1 ಮಾಡಮ್ಮ ಸಾಕು. ಸೊ ನಾವು ಹೊರಗಡೆ ಹೋಗಿ ಬರೋಣ, ಸ್ವಲ್ಪ ಕೆಲಸಗಳಿದೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಸಾನು ಈಗ ಬೇಕಿಂಗಿಗೆ ಟ್ರೇ ಇಟ್ಟಿದ್ದಾಳೆ. ಈಗ ನಾವು ಹೊರಗಡೆ ಹೋಗೋದಕ್ಕೆ ರೆಡಿ ಆಗಬೇಕು. ಯಾಕೆ ಅಂದರೆ ಮೊದಲೇ ಹೋಗಬೇಕಿತ್ತು, ಬಟ್ ಇವಳು ಮಾಡ್ತೀನಿ ಅಂದಿದ್ಲಲ್ಲ, ಅದಕ್ಕೆ ಬೇಡ ನಾವು ಇಲ್ಲೇ ಇರಬೇಕು ಅಂತ ಹೇಳಿಬಿಟ್ಟು ಇದ್ದು. ಈಗ ಅದು ಓವನ್ನಲ್ಲಿ ಆಲ್ಮೋಸ್ಟ್ ಆಗಿದೆ, ಒಂದು 10 ಮಿನಿಟ್ಸ್ ಆಫ್ ಮಾಡ್ತಾಳೆ, ಆವಾಗ ನಾವು ಹೊರಗಡೆ ಹೊರಡ್ತೀವಿ. ಸೊ ನಾನು ಇವತ್ತೊಂಥರ ಈ ರೀತಿಯಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಮಾಡಬೇಕು ಅಂತ ಏನು ಇರಲಿಲ್ಲ, ಬಟ್ ನಮ್ಮ ಸಾನು ಇಷ್ಟೊಂದು ಎಫರ್ಟ್ ಹಾಕ್ತಾ ಇರೋದು ನೋಡಿಬಿಟ್ಟು ನನಗೆ ವ್ಲಾಗ್ಸ್ ಅವರು ಮಾಡಬೇಕು ಅಂತ ಅನ್ನಿಸ್ತು. ಒಂದಾಯಿತು, ಈಗ 2ನೇದು ಮಾಡ್ತಾ ಇದ್ದಾಳೆ. ಸೊ ತುಂಬ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾಳೆ. ಇದು ಹನಿ ಫೋಮ್ ರೀತಿಯಲ್ಲಿ ಬರುತ್ತಂತೆ, ವೈಟಿಗೆ ಟರ್ನ್ ಆಗುತ್ತಂತೆ, ಮಾಡ್ತಾ ಇದ್ದಾಳೆ. ಸೊ ಇವತ್ತು ವ್ಯಾಲೆಂಟೈನ್ ಡೇ. ಸೊ ಇವತ್ತಿನ ವ್ಲಾಗ್ ಪೂರಾ ವ್ಯಾಲೆಂಟೈನ್ ಡೇ ರಿಲೇಟೆಡೇ ಇರುತ್ತೆ. ಬನ್ನಿ, ನಮ್ಮ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ನೋಡೋಣ. ಫ್ಯಾನ್ಸಿ ಆತದ ಬಿಡು ರಜಾ. We have bought new time, good time. We're buying new clock. That's why it's a good time. Yes, good time, better time, best time, new time. It's good. Is it working now? Yes. Right time? ನಮ್ಮ ಹಾಲಲ್ಲಿ ಇದ್ದಿದ್ದು ಮೇನ್ ಗಡಿಯಾರ ತುಂಬ ವರ್ಷ ಆಗಿತ್ತು, ಅದು ಮಷಿನ್ ಹಾಳಾಗಿದೆ, ಅದನ್ನು ಚೇಂಜ್ ಮಾಡಿಸಿ ಅಂದರು. ನಾವು ಯಾಕೆ ಮಷಿನ್ ಚೇಂಜ್ ಮಾಡಿಸಿ ಮತ್ತೆ ಯಾಕೆ ಅದನ್ನೇ ಇಟ್ಕೊಳ್ಬೇಕು, ಹೊಸ ಕ್ಲಾಕನ್ನು ಬೈ ಮಾಡೋಣ ಅಂತ ಹೇಳಿಬಿಟ್ಟು, ಇದು ಅಜಂತಾದು 450 ರುಪೀಸ್ ಆಯಿತು, ತೊಗೊಂಡು ಬಂದ್ವಿ. ಸ್ನೇಹಿತರೆ, ಹೊರಗಡೆ ಹೋಗಿ ಬಂದೆ. ಬಿಸಿಲಿಗೆ ಅಂದರೆ ನಾನು ಗಾಗಲ್ಸು ಹಾಕಿರಲಿಲ್ಲ, ಹೆಲ್ಮೆಟು ಹಾಕಿರಲಿಲ್ಲ. ಧೂಳು ಬಿಸಿಲು ಕಣ್ಣಿಗೆ ಹೊಡಿತಾ ಇತ್ತು. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅಂದ್ಕೊಂಡು ಹಿಂಗೆ ಮಾಡ್ತಿದ್ನ, ತಲೆ ಹಾಗೆ ಇಟ್ಕೊಂಡ್ಬಿಟ್ಟಿದೆ. ಬಂದಮೇಲೆ ಜಾಸ್ತಿನೇ ಆಗೋಯ್ತು. ಈಗ 7 ಗಂಟೆ ಆಗಿದೆ, ನಾನು ರೆಡಿ ಆಗೋಣ ಅಂತ ಎದ್ದು ಬಂದಿದ್ದೀನಿ. ಇವತ್ತು ವ್ಯಾಲೆಂಟೈನ್ ಡೇ ಆಗಿರೋದ್ರಿಂದ ರಾಜೇಶ್ ಅವರ ಗಿಫ್ಟಿಂಗ್ ಟೈಮ್ ಇದು. ಸಾನು ಪಾಪ ಇನ್ನು ಮಾಡ್ತಾನೆ ಇದ್ದಾಳೆ ವಿತೌಟ್ ಹೆಲ್ಪ್. ಫಸ್ಟ್ ಟೈಮ್ ಮಾಡ್ತಾ ಇರೋದು, ಏನೋ ಹೊಸದಾಗಿ ಟ್ರೈ ಮಾಡ್ತಾ ಇದ್ದಾಳೆ, ಅದು ಆಗ್ತಾನೇ ಇಲ್ಲ. ಪಾಪ ನನಗೇನೂ ರೆಡಿ ಮಾಡಿಕೊಟ್ಟಿಲ್ಲ ಇವತ್ತು. ಅವಳು ತುರಿಯೋದ್ರಿಂದ ಹಿಡಿದು ಪಾತ್ರೆ ತೊಗೊಂಡು ಅದನ್ನು ಕ್ಲೀನ್ ಮಾಡಿಕೊಂಡು, ಎಲ್ಲೆಲ್ಲಿ ಏನೇನು ಸಾಮಾನು ಇಟ್ಟಿದ್ದೀನಿ ಅದನ್ನೆಲ್ಲ ತೊಗೊಂಡು ವಿಡಿಯೋ ನೋಡಿ ಬರೆದಿಟ್ಕೊಂಡು ಮೆಷರ್ ಮಾಡಿ ಎಷ್ಟೊಂದೆಲ್ಲ ಕೆಲಸ ಇರುತ್ತೆ. ಒಂದೇನಾದರೂ ಕೇಕ್ ಮಾಡಬೇಕು ಅಂದರೆ, ನಮಗೆ ಗೊತ್ತಿರೋ ಕೇಕ್ ಮಾಡಬೇಕು ಅಂದರೂ ಕೂಡ ಅರ್ಧದಿಂದ 1 ಗಂಟೆ ಇಡ್ಸತ್ತೆ. ಆದರೆ ಇದು ಹೊಸದಾಗಿ ನೋಡಿ ಮಾಡಿ ಬರೆದಿಟ್ಕೊಂಡು ಅದನ್ನು ಒಂದೊಂದಾಗಿ ರೆಡಿ ಮಾಡ್ಕೊಳ್ಳೋದು
ಮಧ್ಯಾಹ್ನದಿಂದನೂ ಶುರು ಮಾಡಿದ್ದವಳು ಒಂದಾಯಿತು, ಒಂದಾದ್ಮೇಲೆ ಈಗ ಇನ್ನೊಂದು ಟ್ರೈ ಮಾಡ್ತಾ ಇದ್ದಾಳೆ. ಅದಂತೂ ಬರ್ತಾನೆ ಇಲ್ಲ. ಅವಳಿಗೂ ಬೇಜಾರಾಗೋಯ್ತು, ಮಮ್ಮ ಮಾಡಲ್ಲ ನಾನು ಅಂದ್ಲು. ಸರಿ ಅಂದ್ಬಿಟ್ಟು ನೀನೇನಾದರೂ ಮಾಡ್ಕೊ, ಮಾಡು ಇಲ್ಲ ಅಂದರೆ ಬಿಡು ಪರವಾಗಿಲ್ಲ ಅಂದ್ಕೊಂಡು ನಾನೀಗ ಎದ್ದು ಬಂದೆ ರೆಡಿ ಆಗೋಣ ಅಂತ. ಸೊ ಹೊರಗಡೆ ಹೋಗಬೇಕು. ಸೊ ರಾಜೇಶ್ ಅವರ ಗಿಫ್ಟ್ ಅದೇನೆ. ಸೊ ಇವತ್ತಿನ ದಿನ ನೀವು ಯಾಕೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೋದು. ಇದು ಸೆಲೆಬ್ರೇಷನ್ ಅಂತ ಏನೂ ಇಲ್ಲ. ಅವಳ ಖುಷಿಗೆ ಅವಳು ಯಾವಾಗಲೂ ಕೇಳ್ತಾಳೆ ನಾನು ಏನಾದರೂ ಮಾಡ್ತೀನಿ ಅಂತ. ನಾನು ಬೇಡ ಅಂತ ಇದ್ದೆ. ಇವತ್ತು ಮಮ್ಮ ಪ್ಲೀಸ್ ನಾನು ಮಾಡ್ತೀನಿ, ನಿಮಗೋಸ್ಕರ ಮಾಡ್ತೀನಿ ಅಂತ ಹೇಳಿದ್ಲು. ಸರಿ, ಬೆಳಗ್ಗೆಯಿಂದ ಓದಿದ್ಲು, ಅದಕ್ಕೆ ಸರಿ ಏನೋ ಒಂದು ಚೇಂಜ್ ಆಗುತ್ತೆ, ಸರಿ ಮಾಡ್ಕೊ ಅಂತ ಹೇಳಿದೆ. ಅದು ಬಿಟ್ಟರೆ ಗ್ರ್ಯಾಂಡು ಸೆಲೆಬ್ರೇಷನ್ನು ಸ್ಪೆಷಲ್ಲು ಅನ್ನೋ ಥರ ಇಲ್ಲ. ಬಟ್ ಸೋ ಮಚ್ ಹಾರ್ಡ್ ವರ್ಕಿಂಗ್. ಒಳಗಡೆನೇ ಹೋಗ್ಬೇಕಾ ನಾನು? ಎಷ್ಟೊತ್ತಿನ 5 minutes. ಓಕೆ, ನಮ್ಮ ಸಾನು ಭಾರಿ ಇಷ್ಟಪಟ್ಟು ಮಾಡ್ತಾ ಇರೋದು. ಕಷ್ಟ ಅಂತ ಹೇಳೋದು ಹಾಗಿಲ್ಲ, ಇಷ್ಟಪಟ್ಟು ಮಾಡ್ತಾ ಇರೋದು. ಪಾಪ ಅವಳು ಎಲ್ಲನೂ ಮಾಡ್ತೀನಿ, ಯಾವಾಗಲೂ ಮಾಡ್ತೀನಿ ಅಂತಾಳೆ. ನಾನೇ ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಬೇಡ ಅಂತ ಹೇಳ್ತೀನಿ. ಬಟ್ ಇವತ್ತು ಬೇಡ ಅನ್ನೋಕ್ಕಾಗಲಿಲ್ಲ. ಸ್ಯಾಟರ್ಡೇ ಬೇರೆ ಇತ್ತು ಮತ್ತು ಸ್ಪೆಷಲ್ ಒಕೇಶನ್ ಬೇರೆ. ಅದಕ್ಕೆ ಅವಳು ಮಾಡ್ತೀನಿ ಅಂದಾಗ ಸರಿ ಅಂತ ಹೇಳಿಬಿಟ್ಟೆ. ಇವಾಗ ಮಧ್ಯಾಹ್ನದಿಂದನೂ ಮಾಡ್ತಾನೆ ಇದ್ದಾಳೆ. ನೋಡಿ, ನನಗೆ ಹೋಗೋದಕ್ಕೂ ಬಿಡ್ತಾಯಿಲ್ಲ, ಹೆಲ್ಪ್ ಮಾಡೋದಕ್ಕೂ ಬಿಡ್ತಾಯಿಲ್ಲ. ನೀನು ಬರಬೇಡ. ಅವಳು ಏನಂದಿದ್ದು ನನಗೆ ಅಂದರೆ, ಮಮ್ಮ ನೀನು ಹೊರಗಡೆ ಹೋಗ್ತೀಯಲ್ವ ಆವಾಗ ನಾನು ಮಾಡ್ತೀನಿ ಅಂತ. ರಾಜೇಶ್ ಬೇಡ, ನೀನು ಓವನ್ ಎಲ್ಲ ಯೂಸ್ ಮಾಡೋದು, ಎಲೆಕ್ಟ್ರಾನಿಕ್ ಥಿಂಗ್ಸ್ ಎಲ್ಲನೂ ಯೂಸ್ ಮಾಡಬೇಕು, ಯಾವಾಗ ಏನಾಗುತ್ತೆ, ಆಕ್ಸಿಡೆಂಟ್ ಆಗ್ಬೋದು, ನಾವು ಇದ್ದಾಗಲೇ ಮಾಡಬೇಕು ನೀನು ಅಂತ ಅವರು. ಸರಿ, ನಾನು ಇನ್ನೂ ಒಂದು ಕಡೆ ಹೋಗಬೇಕಿತ್ತು, ಕ್ಯಾನ್ಸಲ್ ಮಾಡಿಬಿಟ್ಟು ಬೇಗನೆ ಮನೆಗೆ ಬಂದ ಮೇಲೆ ಪಾಪ ಮಧ್ಯಾಹ್ನದಿಂದನೂ ಮಾಡ್ತಾನೆ ಇದ್ದಾಳೆ. ಎನಿವೇಸ್, ಅವಳು ಖುಷಿಗೆ ಯಾಕೆ ನಾನು ಬೇಡ ಅನ್ಬೇಕು, ಸರಿ ಮಾಡು ಅಂದ್ಬಿಟ್ಟು ಈಗ ನೋಡಿ ಅವಳು ಇಲ್ಲೇ ಕೂತ್ಕೊ ಅಂದ್ಲಲ್ಲ, ಇಲ್ಲೇ ಕೂತ್ಕೊಂಡು ವೇಟ್ ಮಾಡ್ತೀನಿ. ಸೊ ಇವತ್ತು ಫಸ್ಟ್ ಟೈಮ್ ಸಾನು ಗಿಟಾರ್ ನುಡ್ಸೋದನ್ನು ನೋಡ್ತಾ ಇದ್ದೀರಾ. ಕಲಿತಾ ಬರುತ್ತೆ ಸೋನಾ. Look at her, rock star. Was it good? Yes. ಯಾ, ನೀನು ಇಂಟ್ರೆಸ್ಟ್ ತೋರಿಸಿ ಮಾಡಿದ್ರೆ ಮಾಡ್ತೀಯಾ? ನೀನು ಇಂಟ್ರೆಸ್ಟ್ ತೋರಿಸಲ್ಲ, ಅದೇ ಪ್ರಾಬ್ಲಮ್. ಓಕೆ, ಇದು ನಮಗೋಸ್ಕರ ಅಂತ ಮಾಡಿದ್ದಾ? ಅದು ಹಾಡು ಹೇಳ್ಕೊಂಡು ಮಾಡು ನೋಡೋಣ. ಅದು ಬರೀ ಮ್ಯೂಸಿಕ್ ಅನ್ಸುತ್ತದು. ಓಂ ಶಾಂತಿ ಓಂ ಇದರಲ್ಲಿ ಒಂದು ಮ್ಯೂಸಿಕ್ ಇದೆ ಅಂತ. ಆ ಮ್ಯೂಸಿಕ್ ಪ್ಲೇ ಮಾಡಿರೋದು. ಓಕೆ, ವಾಟ್ ನೆಕ್ಸ್ಟ್? ಏನೀಗ? ಥ್ಯಾಂಕ್ ಯು. ಏನಿದು? ಏನದು? ಏನೋ ಮುಚ್ಚಿಟ್ಟಿದ್ಯಾ? ಇಟ್ಬಿಟ್ಟು ಬರೋದು. ಏನೋ ಮಾಡಿದ್ಲಪ್ಪ ಮಧ್ಯಾಹ್ನ ಸೆಕೆಂಡ್ ಹಾಫಿಂದ ನಿಂತ್ಕೊಂಡು ತೊಂದರೆ ಕೊಡ್ಕೊಂಡು ಏನು ಅಂತ ತೋರಿಸಿ ಅಂಟಿಸ್ಬಿಟ್ಟಿದಲ್ರಿ. ವಾಟ್ ಇಸ್ ಇಟ್? ಇದು ಎಲ್ಲಿಂದ ಪ್ರಿಂಟ್ ತಗೊಂಡ್ರೆ ಸೋನಾ? ನ್ಯೂಸ್ ಪೇಪರ್. ಅವ್ರು ಸ್ಕೂಲಿಗೆ ಕೊಟ್ಟಿರೋ ನ್ಯೂಸ್ ಪೇಪರು ಒಂದು ಸಾಕಾಗದಂತ 3 ಇಸ್ಕೊಂಡು ಬಂದೇಳೆ ಫ್ರೆಂಡ್ಸ್ ಹತ್ರ, ಮ್ಯಾಮ್ ಹತ್ರ ಎಲ್ಲ ಇಸ್ಕೊಂಡು. ಅವ್ರ ಫ್ರೆಂಡ್ಗೆ ಯಾರಿಗೂ ಕೇಳಿದ್ಲಂತೆ. ಅವನು ಮೊದಲು ಹೂ ಅಂದ್ಬಿಟ್ಟು ಯಾಕೆ ಅಂತ ಕೇಳಿದ್ಬಿಟ್ಟು ಆಮೇಲೆ ಕೊಡಲ್ಲ ಅಂತೆ. ಓಕೆ, ಥ್ಯಾಂಕ್ಸ್ ಬೇಬಿ. ಆವಾಗ್ಲಿಂದನೇ ರೆಡಿ ಆಗಿದೆಯಾ ಮೈಂಡಲ್ಲಿ? ಓಹೋ, ಥ್ಯಾಂಕ್ ಯು ಪುಟ್ಟ. ನಾವು ನೋಡ್ಬಾರ್ದಂತ ಏನೇನೋ ಮಾಡಿಟ್ಟಿದ್ದಾರೆ. ಇಟ್ಸ್ ಓಕೆ. Happy Valentine Day. ಓಹೋ, ನೈಸ್. My goodness. It's a smile. ದಟ್ಸ್ ಓಕೆ. ಏನೋ Look at the thing what she has done. ಓ, ಇದಕ್ಕೆ ನೀನು ಕ್ರಾಕರಿ ಯೂನಿಟ್ ತೆಗ್ದಿದ್ದು? ಏನು ಪುಟ್ಟ ಇದು? ಎಷ್ಟು ಚೆನ್ನಾಗಿ ಕಾಣ್ತಿದೆ. ಆ್ಯಂಡ್ ಅದ್ರ ಜೊತೆ ಇದೂ ಒಂದು ಸಾಕಾಗೋದಿಲ್ಲ ಅಂತ ಪಾಪ 2 ಮಾಡಿದ್ದಾಳೆ. ವಾಟ್ ಆ್ಯನ್ ಎಫರ್ಟ್. ಆ್ಯಂಡ್ ಇಟ್ ಶೋಸ್ ಹೌ ಮಚ್ ಯು ಲವ್ ಅಸ್ ಬೇಬಿ. ಥ್ಯಾಂಕ್ ಯು ಬೇಬಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಟು ಎವ್ರಿಬಡಿ. ಸೊ ಇದ್ರ ಸ್ಪೆಷಾಲಿಟಿ ಏನು ಹೇಳು? This is carrot cake. ಕ್ಯಾರೆಟ್ ಕೇಕ್. ಇದ್ರಲ್ಲಿ ಏನೇನು ಹಾಕಿದ್ಯಾ? Oats, milk, badam,
ಬಾದಾಮ್ ಪೌಡ್ರ್ ಮಿಕ್ಸ್ ಮಾಡಿ ಪುಡಿ ಮಾಡಿ ಹಾಕಿದ್ದಾಳೆ. ಡೇಟ್ಸ್ ಸ್ವೀಟ್ಗೆ. ಸಿನಮನ್ ಪೌಡರ್, ಹಾಂ, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್, ಕ್ಯಾರೆಟ್. ಸೊ ದೇರ್ ಇಸ್ ನೋ ಮೈದಾ. That's why I said No sugar. I said Dangoskar. sugar-free cake. Some dessert. ಥ್ಯಾಂಕ್ ಯು ಬೇಬಿ. Okay. This is for this. ಇದೇನಿದು? ಇದೇನು ಒಂದೊಂದು ಕಲರ್ ಕಾಣ್ತಿದೆ. That is tiramisu. ತಿರಾಮಿಸು. But only coffee taste is there. ಇಟ್ಸ್ ಓಕೆ. ತಿರಾಮಿಸು ನಾವು ಒಂದ್ಸರಿ ಇದ್ರಲ್ಲಿ ತಿಂದಿದ್ವಿ ಅಲ್ಲ, ಪೋಲಾರ್ ಬೇರಲ್ಲಿ. ಹಾಂ, ಅದು ಇಟ್ ವಾಸ್ ಜಸ್ಟ್ ಲೈಕ್ ಐಸ್ ಕ್ರೀಮ್. ಇಟ್ಸ್ ಓಕೆ. ಅವಳು ಮಾಡಿದ ಟೇಸ್ಟ್ ಮಾಡೋಣ. ಟೇಸ್ಟ್ ದಿಸ್. ಐ ಡೋಂಟ್ ವಾಂಟ್ ಟು ಬ್ರೇಕ್ ದಿಸ್ ಬೇಟಾ. ಬ್ರೇಕ್ ಮಾಡ್ದೇನೆ ಹೇಗೆ ತಿನ್ನೋದು, ಈಗ ಬಾಯಿ ತಗೊಳ್ಳೋದು, ಹೀಗೆ ಸಾನು ಪಾಪಗೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಹೇಳೋದು, ಸಾನು ಮಮ್ಮಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಹೇಳೋದು. Happy Valentine's Day. Happy Valentine's Day. ಥ್ಯಾಂಕ್ ಯು ಬೇಬಿ. Welcome. ಥ್ಯಾಂಕ್ ಯು ರಜಾ. Welcome. ಓಟ್ಸ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು. ಅಷ್ಟು ಎಫರ್ಟ್ ಹಾಕಿ ಮಾಡಿದ್ದೀನಿ. ಇಟ್ಸ್ ಗುಡ್ ಅಲ್ಲಿ. ಇದರಲ್ಲಿ ಏನೇನು ಹಾಕಿದ್ಯಾ? Coffee powder, water, honey, bread. ಹನಿ. Water. ಚೆನ್ನಾಗಿದೆ, ಬಟ್ ಸಖತ್ ಸ್ವೀಟು. ಬರೀ ಹನಿನೇ ಇರೋದು ಇದರಲ್ಲಿ. ಚೆನ್ನಾಗಿದೆ. ತುಂಬ ಸ್ವೀಟ್ ಇದೆ. ಅದ್ರ ಜೊತೆ ಏನು ಕಾಫಿದು ಸ್ವಲ್ಪ ಜಾಸ್ತಿ ಫ್ಲೇವರ್. ಸ್ವಲ್ಪ ಮೈಲ್ಡಾಗಿ ಇದ್ದಿದ್ರು ತುಂಬ ಚೆನ್ನಾಗಿರ್ತಿತ್ತು. ಇಟ್ಸ್ ಗುಡ್. ಬಟ್ ನಿನ್ನ ಹನಿಯಿಂದ ಹೆಂಗ್ ಸ್ವೀಟ್ನೆಸ್ ತೆಗಿತೀಯ? ಅದೆಂಗೋ ಅವರು ತುಂಬಾನೇ ಫೋಮಿ ಟೈಪ್ ಮಾಡಿದ್ರು. ಸಾನು ತೋರಿಸಿದಾಗ ಇದು ಅಷ್ಟೊಂದು ಫೋಮಿ ಆಗಲಿಲ್ಲ. ಆ ಥರ ಆಗಿದ್ರೆ ಸ್ವಲ್ಪ ಕಡಿಮೆ ಬರ್ತಿತ್ತು ಅನ್ಸುತ್ತೆ. ಬಟ್ ಐಡಿಯಾ ಇಸ್ ಗುಡ್. ನೈಸ್. ಬಟ್ ಅದು ಏನು ಹಾಕಿದ್ಯಾ ಬೇಸು? Bread. ಬ್ರೆಡ್ಡಾ? ಬ್ರೆಡ್ಡಲ್ಲಿ ಕಾಫಿ ಕೆಳಗಡೆ ಇಳಿದಿರೋದು. ಬಟ್ ಚೆನ್ನಾಗಿದೆ, ಚೆನ್ನಾಗಿ ತಿನ್ನಬೇಕು ಅನಿಸ್ತು. ಚೆನ್ನಾಗಿದೆ. Thank you. ಗುಡ್ ಟ್ರೈ ಬೇಬಿ. ನೈಸ್. Thank you. ನೈಸ್ ಗಿಫ್ಟ್ ರಜಾ. ಥ್ಯಾಂಕ್ ಯು. Welcome. ಮಧ್ಯಾಹ್ನ 2 ಗಂಟೆಯಿಂದ ಸರ್ಕಸ್ ಮಾಡಿ ಇವತ್ತು ಯೂಸ್ ಮಾಡಿದ್ರೆ ಇದು ರಾಜೇಶ್ ಅವ್ರಿಗೆ, ಇಲ್ಲ ಅಂದ್ರೆ ಇದು ನಾನೇ ಇಟ್ಕೊಂಡ್ಬಿಡ್ತೀನಿ. ನನಗೆ ಗಿಫ್ಟ್. ಅವಾಗ ಎಲ್ಲ ಡಿಜಿಟಲ್ ಆಗ್ಬಿಟ್ಟು. ಅದಕ್ಕೆ ಡಿಜಿಟಲ್ ಆಗ್ಬಿಟ್ರೆ ಏನು, ಅದು ಎಷ್ಟು ಅವ್ರದ್ದು ವ್ಯಾಲೆಟ್ ಹಳೇದಾಗಿದೆ ಗೊತ್ತಾ. ಎಷ್ಟು ದಿನ ಆಯ್ತು ನಾನು ಚೇಂಜ್ ಮಾಡಿ 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 ಅಂತ ಹೇಳಿ ನಾನು ಯೂಸೇ ಮಾಡಲ್ಲ ಬಿಡು ಅಂತ. ಅಲ್ಲಿ ಪಟ ಇಲ್ಲೇ ಚೇಂಜ್ ಮಾಡುವ, ಈಗಲೇ ಚೇಂಜ್ ಮಾಡುವ. ಓ, ಈಗಲೇ ಏನು ಅರ್ಜೆಂಟ್ ಇಲ್ಲ, ನಡೀರಿ, ಟೈಮ್ ಆಯ್ತು, ನಡೀರಿ. ಇಲ್ಲ ನಾನು ಮರ್ತ್ಬಿಡ್ತೀನಿ ಆಮೇಲೆ. ಪರವಾಗಿಲ್ಲ, ನಡೀರಿ. ಓಕೆ, ನಡೀರಿ ಇಲ್ಲಿಂದ ಈಗಲೇ. ಇಷ್ಟು ಮಾಡೋದಕ್ಕೆ ಎಷ್ಟು ರೀಸನ್ಸ್ ಕೊಡ್ತಾರೆ ಗೊತ್ತಾ. ಹೊರಗಡೆ ಬಂದ್ವಿ ಸ್ನೇಹಿತರೆ ರೆಸ್ಟೋರೆಂಟಲ್ಲಿ ಎಷ್ಟು ರಶ್ ಇತ್ತು ಅಂದರೆ ಅರ್ಧ ಗಂಟೆ ಕಾಯಬೇಕಂತೆ. ಅಲ್ಲಿ ಕೂತ್ಕೊಳ್ಳೋದಕ್ಕೂ ಜಾಗ ಇಲ್ಲ, ಅಷ್ಟೊಂದು ಜನ. ವೀಕೆಂಡ್ ಅಂತಾನೋ ಅಥವಾ ವ್ಯಾಲೆಂಟೈನ್ ಡೇ ಅಂತಾನೋ ಏನೋ ಗೊತ್ತಿಲ್ಲ. ಅದಕ್ಕೆ ನಾವು ಏನು ಬೇಗ ಸಿಗುತ್ತೋ ಅದನ್ನೇ ತಿನ್ಕೊಂಡು ಹೋಗೋಣಪ್ಪ, ಇಲ್ಲಿ ಟೇಬಲಿಗೆ ಕಾಯ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಚಾಟ್ಸ್ ತೊಗೊಂಡ್ವಿ. ಚಾಟ್ಸ್ ನಿಂತ್ಕೊಂಡೇ ತಿನ್ಬೋದಲ್ವಾ, ಅದಕ್ಕೆ ಬೇರೆ ಕಡೆ ಹೋಗೋಣ ಅಂದರೆ ಆಲ್ರೆಡಿ ಟೈಮ್ ಆಗಿತ್ತು. ಅಲ್ಲಿ ಹೋದರೆ ಇನ್ನೂ ರಿಸರ್ವೇಷನ್ ಮಾಡಿರಬೇಕು, ಇಲ್ಲಾಂದರೆ ಅಲ್ಲೂ ಕಾಯಬೇಕಾಗತ್ತೆ ಅಂದ್ಬಿಟ್ಟು ಇವತ್ತು ಚಾಟ್ಸ್ ಟ್ರೀಟ್ ನಡೀತಾ ಇದೆ. 5 ಚಾಟ್ಸ್ ಹೇಳಿದೆ, ಅದರಲ್ಲಿ 3 ಸಿಕ್ಕಿದೆ, ಇನ್ನು 2 ಸಿಕ್ಕಿಲ್ಲ. ಸೊ ನಾವು ಅಂದ್ಕೊಂಡು ಬಂದಿದ್ದೆ ಒಂದು, ಅದು ಆಗ್ತಾ ಇರೋದೇ ಇನ್ನೊಂದು. ಇರಲಿ ಬಿಡು, ನಾವು ಚಾಟ್ಸ್ ತಿಂದು ತುಂಬ ದಿನ ಆಗಿತ್ತು ಅಂದ್ಬಿಟ್ಟು ಇವತ್ತು ಫುಲ್ ಹೊಟ್ಟೆ ತುಂಬ ಬರೀ ಚಾಟ್ಸೇ ತಿಂತಾ ಇದ್ದೀವಿ. ನನಗೆ ಪಾನಿಪುರಿ ಅಷ್ಟೊಂದು ಇಷ್ಟ ಆಗೋದಿಲ್ಲ ಕಂಪ್ಯಾರಿಟಿವ್ ಟು ಗೋಲ್ಗಪ್ಪ. ಸೊ ಗೋಲ್ಗಪ್ಪ ತಿನ್ನೋಣ ಅಂದ್ಬಿಟ್ಟು ಹೊರಗಡೆ ಕರ್ಕೊಂಡು ಬಂದಿದ್ದೀನಿ. ಗೋಲ್ಗಪ್ಪ ಹೇಗೆ ಅಂದರೆ ನಾನು ಮನೇಲಿ ಮಾಡ್ತೀನಲ್ವ, ಸ್ಪೈಸಿ ಆ ಥರ ಇರುತ್ತೆ. ಪಾನಿಪುರಿ ಸ್ವಲ್ಪ ಡಿಫ್ರೆಂಟ್. ಸೊ ಇದಾದಮೇಲೆ ಸಾನು ಒಂದು ಅಂಗಡಿ ನೋಡಿದ್ಲು, ಅಲ್ಲಿ ಡೆಸರ್ಟ್ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಡೆಸರ್ಟ್ ಅಂತ ಹೇಳ್ಬಿಟ್ಟು ತುಂಬಾ ಇತ್ತು, ಲೈಕ್ ಪೇಸ್ಟ್ರೀಸ್ ಬೇರೆ ಬೇಕ್ರಿಗಳಲ್ಲಿ ಸಿಗುತ್ತಲ್ವಾ, ಇಲ್ಲಿ ಮೋರ್ ದ್ಯಾನ್ ಪೇಸ್ಟ್ರೀಸ್ ಇತ್ತು. ಪಾಪ
ಪಾಪ ಯಾವ್ದು ತಿನ್ಬೇಕಂದಿದ್ದು ನೀನು ಮೊನ್ನೆ ಅದಿಲ್ವಂತೆ. ಇಲ್ವಾ? It was something like this, but rose and heart. Even you saw. ನಾವು ಮೊನ್ನೆ ತಿಂದಿದ್ದು ಅದಲ್ವಾ? ಹ್ಞೂ ಏನಿದು ಡಾರ್ಕ್ ಚಾಕ್ಲೇಟ್ ಮೂಸ ಏನು ಚಾಕೊಲ್ ಆಗೋ ಥರ ಏನಾದರೂ ಕರಪ್ಟ್ ಆಗುತ್ತಾ? ಇಲ್ಲ ಅಲ್ಲ. ಓಕೆ ತಿನ್ನಿ, ಎಂಜಾಯ್ ಮಾಡಿ. ಏನು ಪುಟ?